ನಮಸ್ತೆ ಸ್ನೇಹಿತರೆ. ಡಾಕ್ಟ್ರೇ, ಕ್ರಿಯಾಟಿನಿನ್ ಅಂದರೆ ಏನು? ಈ ಕ್ರಿಯಾಟಿನಿನ್ ಅನ್ನೋದು ಒಂದು ವೇಸ್ಟ್ ಪ್ರಾಡಕ್ಟ್. ಇದು ನಮ್ಮ ಸ್ನಾಯುಗಳು ಅಥವಾ ಮಸಲ್ಸಿಂದ ಬರೋ ಬೈ ಪ್ರಾಡಕ್ಟ್. ಇದು ನಾರ್ಮಲಾಗಿ 0.6ಇಂದ 1.2 ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ದೊಡ್ಡವರಾಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ. ಹೆಂಗಸರಲ್ಲಿ ಕಮ್ಮಿ ಇರುತ್ತೆ, ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಸಣ್ಣ ಇರೋರಲ್ಲಿ ಕಮ್ಮಿ ಇರುತ್ತೆ, ದಪ್ಪ ಇರೋರಲ್ಲಿ ಜಾಸ್ತಿ ಇರುತ್ತೆ, ಅಥವಾ ಜಿಮ್ಗೆ ಹೋಗೋರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವರು ಕ್ರಿಯಾಟಿನ್ ಸಪ್ಲಿಮೆಂಟೇಷನ್ ಅಂತ ತೊಗೊತಾರೆ, ಅವ್ರಿಗೆ ಜಾಸ್ತಿ ಇರ್ಬೋದು. ಅಥವಾ ಬಾಡಿ ಡಿಹೈಡ್ರೇಷನ್ ಆದರೆ ಜಾಸ್ತಿ ಆಗ್ಬೋದು. ಈ ಕ್ರಿಯಾಟಿನಿನ್ ಇಂದ ಬಾಡಿಯಿಂದ ಹೊರಗೆ ಹಾಕಬೇಕು ಅಂದರೆ ನಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಮ್ಮ ಕ್ರಿಯಾಟಿನ್ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಸೊ ನಿಮ್ಮ ರೊಟೀನಾಗಿ ಚೆಕ್ ಮಾಡಿಸಿದಾಗ ಕ್ರಿಯಾಟಿನಿನ್ ಜಾಸ್ತಿ ಬಂದರೆ ಗಾಬರಿ ಪಡಬೇಡಿ ಸ್ನೇಹಿತರೆ. ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ಗಳ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮ್ಮ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಈ ಕ್ರಿಯಾಟಿನ್ ಮತ್ತು ಯೂರಿನ್ ರೊಟೀನ್ ಮಾಡಿಸೋದ್ರಿಂದ ನಿಮ್ಮ ಕಿಡ್ನಿಗೆ ಮುಂದಾಗುವ ತೊಂದರೆಗಳನ್ನು ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಕ್ರಿಯಾಟಿನ್ ಅನ್ನೋದು ನಿಮ್ಮ ಕಿಡ್ನಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೊಂದು ಟೆಸ್ಟ್ ಸ್ನೇಹಿತರೆ. ಸೊ ನಿಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಲಿ, ಕಿಡ್ನಿ ಒಂದೇ ಅಲ್ಲ ನಿಮ್ಮ ಎಲ್ಲ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸ್ನೇಹಿತರೆ.